ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ BCM ಹಾಸ್ಟೆಲ್ ಆನ್ಲೈನ್ ಅರ್ಜಿಗಾಗಿ ವೇಟ್ ಮಾಡ್ತಾ ಇದ್ರಿ ಪ್ರೊಫೆಷನಲ್ ಕೋರ್ಸ್ ಸ್ಟೂಡೆಂಟ್ಸು, ಅಂಥ ಸ್ಟೂಡೆಂಟ್ಸ್ಗೆ ನಾಳೆಯಿಂದ ನಿಮಗೆ ಆನ್ಲೈನ್ ಅರ್ಜಿ ಓಪನ್ ಆಗುತ್ತೆ. ನಾಳೆಯಿಂದ ನೀವು ಹಾಸ್ಟೆಲ್ ಅರ್ಜಿನ ಹಾಕ್ಕೋಬೋದು. ಆನ್ಲೈನ್ ಅರ್ಜಿ ಆಗಲಿಕ್ಕೆ ದಾಖಲಾತಿಗಳು ಯಾವ್ಯಾವ ಬೇಕು ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ಇವಾಗ BCM ಹಾಸ್ಟೆಲ್ ಆನ್ಲೈನ್ ಅರ್ಜಿಗಾಗಿ ವೇಟ್ ಮಾಡಿದ್ರಿ, ನಾಳೆಯಿಂದ ನಿಮಗೆ ಹಾಸ್ಟೆಲ್ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಈ ಹಾಸ್ಟೆಲ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಕ್ಯಾಟಗರಿ 1, 2A, 2B, 3A, 3B ಮತ್ತು SC, ST, ಮೈನಾರಿಟಿ ಸ್ಟೂಡೆಂಟ್ಸು ಕೂಡ ಈ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಲಿಂಕು ನಾಳೆ ಅಪ್ಡೇಟ್ ಆಗುತ್ತೆ. ಇವತ್ತು ಅಪ್ಡೇಟ್ ಆಗಿಲ್ಲ, ನಾಳೆ ಬೆಳಗ್ಗೆ ಅಪ್ಡೇಟ್ ಆಗುತ್ತೆ. ಇವಾಗ ಹಾಸ್ಟೆಲ್ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಂತಂದರೆ, ಮೊದಲನೇದಾಗಿ ನಿಮಗೆ ಹಾಸ್ಟೆಲ್ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮದು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಫಸ್ಟ್ನೇದಾಗಿ ಯಾರು ಹಾಸ್ಟೆಲ್ ಅರ್ಜಿ ಸಲ್ಲಿಸ್ತೀರಾ ಅದು ಸ್ಟೂಡೆಂಟ್ಸ್ದು ಆಧಾರ್ ಕಾರ್ಡು. ಆಮೇಲೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ನಿಮ್ಮದು PUC ಮಾರ್ಕ್ಸ್ ಕಾರ್ಡು. ಆಮೇಲೆ ನಿಮ್ಮದು ಜಾತಿ ಆದಾಯ ವ್ಯಾಲಿಡಿಟಿ ಇರಬೇಕು. ಮತ್ತು ಅದೇನಾದರೂ ಮುಗೀತಾ ಇತ್ತಂದರೆ ಬೇಗ ರಿನ್ಯೂವಲ್ ಮಾಡಿಸ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಆಮೇಲೆ ನಿಮ್ಮದು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಆಮೇಲೆ ಕಾಲೇಜ್ ಕಡೆಯಿಂದ ಕೊಟ್ಟಿರೋ ಫೀ ರೆಸಿಪ್ಟು, ನೀವು ಅಡ್ಮಿಷನ್ ಮಾಡಿಸಿರೋ ಫೀ ರೆಸಿಪ್ಟ್ ಬೇಕಾಗಿರುತ್ತೆ. ಆಮೇಲೆ ಸ್ಟೂಡೆಂಟ್ಸ್ದು ಒಂದು ಫೋಟೋ, ಆಮೇಲೆ ನಿಮ್ಮದು ಮೊಬೈಲ್ ನಂಬರು, Gmail ID ಮತ್ತು ನಿಮ್ಮದು SSP ID ಆ್ಯಂಡ್ ಪಾಸ್ವರ್ಡ್ ಬೇಕಾಗಿರುತ್ತೆ. ಅಕಸ್ಮಾತ್ ನಿಮ್ಮದು ಏನಾದರೂ SSP ID ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ SSP IDನ ತೊಗೋಬೋದು. SSP ID ತೊಗೊಂಡು ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ನಾಳೆಯಿಂದ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸ್ಬೋದು. ಫ್ರೆಂಡ್ಸ್, ನಿಮಗೇನಾದರೂ ಈ PDF ಏನಾದರೂ ಬೇಕಾಗಿತ್ತು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ನಲ್ಲಿ ಈ PDF ಇರುತ್ತೆ, ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿನ ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.